RSSನ ಪ್ರತಿಯೊಬ್ಬ ಸ್ವಯಂ ಸೇವಕರು ಓದಲೇಬೇಕಾದ ಘಟನೆ ಹಾಗೂ ಮತ್ತೊಬ್ಬ ಬಿಜೆಪಿ ಕಾರ್ಯಕರ್ತನಿಗೆ ಹೇಳಲೇಬೇಕಾದ ದಂತಕತೆ. ಅಟಲ್ಜಿ ಸಂಘ ಪ್ರಚಾರಕರಾಗಿದ್ದಾಗ ನಾನಾಜಿ ದೇಶ್ಮುಖ್ ಅವರು ವಿಭಾಗದ ಮುಖ್ಯಸ್ಥರಾಗಿದ್ದರು. ಒಮ್ಮೆ ನಾನಾಜಿ ದೇಶ್ಮುಖ್ ಅವರು ಅಟಲ್ಜಿ ಅವರ ಪಾದದಲ್ಲಿ ಚಪ್ಪಲಿ ಇಲ್ಲ ಎಂದು ಗಮನಿಸಿದಾಗ ನಂತರ ನಾನಾಜಿ ದೇಶ್ಮುಖ್ ಅವರು ಅಟಲ್ಜಿ ಅವರಿಗೆ ಚಪ್ಪಲಿ ಖರೀದಿಸಲು 2 ರು ನೀಡಿದರು. 2 ತಿಂಗಳ ನಂತರ ಇಬ್ಬರು ಪರಸ್ಪರ ಭೇಟಿಯಾಗ್ತಾರೆ. ಆಗ ಅಟಲ್ಜಿ ಪಾದಗಳಲ್ಲಿ ಚಪ್ಪಲಿ ಇಲ್ಲದೇ ಇರುವುದನ್ನು ನೋಡಿದ ನಾನಾಜಿ ಅಟಲ್ಜಿ ಅವರಿಗೆ 2 ತಿಂಗಳ ಹಿಂದೆ ನಾನು ಹಣ ಕೊಟ್ಟಿದ್ದೆ, ಚಪ್ಪಲಿ ಏಕೆ ಖರೀದಿಸಲಿಲ್ಲ ಅಂತ ಕೇಳಿಯೇ ಬಿಡುತ್ತಾರೆ. ಆಗ ಅಟಲ್ಜಿ ಅವರು ಸ್ವಾಮಿ ಗುರುದೇವ ಅಂತ ನಗುತ್ತಾ ನಗುವಿನೊಂದಿಗೆ ತಮ್ಮ ಹೊಟ್ಟೆಯ ಮೇಲೆ ಕೈಯಾಡಿಸಿ, ಪಾದಗಳ ಆರೈಕೆಗಿಂತ ಹೊಟ್ಟೆಯ ಆರೈಕೆ ಹೆಚ್ಚು ಮುಖ್ಯವಾಗಿದೆ ನೋಡಿ. ನೀವು 2 ರು ಕೊಟ್ಟಾಗ ನಾನು 3 ದಿನಗಳಿಂದ ಹೊಟ್ಟೆಗೆ ಏನನ್ನೂ ತಿಂದಿರಲಿಲ್ಲ. ಆ ದಿನ ನೀವು ಕೊಟ್ಟ 2 ರು ಹಣದಿಂದ ಹೊಟ್ಟೆ ತುಂಬ ಊಟ ಮಾಡಿದೆ ಅಂತ ನಗುತ್ತಾ ಹೇಳಿದ್ದರು. ಆಗ ಅಟಲ್ಜಿ ಅವರ ಮಾತು ಕೇಳಿ ನಾನಾಜಿ ಅವರ ಕಣ್ಣಲ್ಲಿ ನೀರು ಬಂತು. ಅಂದು ಎಷ್ಟು ಕಷ್ಟದ ದಿನಗಳಾಗಿರಬೇಕು ಮತ್ತು ಸಂಘದ ಹಳೆಯ ಜನರು ಎಷ್ಟು ತ್ಯಾಗಮಯಿಗಳು ಮತ್ತು ಎಷ್ಟು ತ್ಯಾಗ ಮಾಡಿದ್ದಾರೆಂದು ಯೋಚಿಸಿ. ಅವರ ಪರಿಶ್ರಮವೇ ಇಂದು ಸಂಘ ಮತ್ತು ಬಿಜೆಪಿ ಈ ಹಂತವನ್ನು ತಲುಪಿದೆ. ದಯವಿಟ್ಟು ಇದನ್ನು ಬಿಜೆಪಿಯ ಎಲ್ಲ ಗ್ರೂಪುಗಳಿಗೆ ಕಳುಹಿಸಿ, ಏಕೆಂದರೆ ಇಂದು ಕೆಲ ಯುವಕರು ತಾನೇ ಬಿಜೆಪಿ, ತನ್ನಿಂದಲೇ ಬಿಜೆಪಿ ಎಂದು ಅಹಂಕಾರದಿಂದ ಮೆರೆಯುತ್ತಾರಲ್ಲ, ಅವರಿಗೆ ತಿಳಿಯಲಿ.